ಎಲ್ಲರಿಗೂ ನಮಸ್ಕಾರ. ಪುಟ್ಟುವುದಾದರೆ ಪುಟ್ಟುವೆನು ಮೇನ್ ಕೋಗಿಲೆಯಾಗಿ ದುಂಬಿಯಾಗಿ ಬನವಾಸಿ ದೇಶಮಂ. ಆರಂಕುಶವಿಟ್ಟೊಡೆಂ ನೆನವುದೆನ್ನ ಮನಂ ಬನವಾಸಿ ದೇಶಮಂ. ಕನ್ನಡದ ಮೊಟ್ಟ ಮೊದಲ ಆದಿಕವಿ ಪಂಪನು ಹಾಡಿ ಹೊಗಳಿದಂತಹ ಸ್ಥಳ ಈ ಬನವಾಸಿ. ನಾವು ಇವಾಗ ಬನವಾಸಿಯಲ್ಲಿದ್ವಿ. ಬನವಾಸಿಯಲ್ಲಿರುವ ಮಧುಕೇಶ್ವರ ದೇವಾಲಯದ ಒಂದು ಪುಟ್ಟ ಪರಿಚಯ ನಿಮಗಾಗಿ. ಈ ದೇವಸ್ಥಾನವು ಸಿರ್ಸಿಯಿಂದ 24 ಕಿಲೋಮೀಟರ್, ಶಿವಮೊಗ್ಗದಿಂದ 111, ಜೋಗ್ ಫಾಲ್ಸಿಂದ 50 ಕಿಲೋಮೀಟರ್ ಇದೆ. ಜೋಗ್ ಫಾಲ್ಸ್ಗೆ ಯಾರು ನೋಡಕ್ಕೆ ಬರ್ತಾರೆ ಅವರು ದಯವಿಟ್ಟು ಬನವಾಸಿಗೆ ಬರದೆ ಹಾಗೆ ಹೋಗ್ಬೇಡಿ. ಯಾಕೆಂದರೆ ಅತ್ಯಂತ ಹಳೆಯ ದೇಗುಲ, ಅತ್ಯಂತ ಸುಂದರವಾದಂಥ ದೇಗುಲ ಇದು. ಈ ದೇವಸ್ಥಾನ ವರದಾ ನದಿಯ ದಡದಲ್ಲಿದೆ. ಕರ್ನಾಟಕದ ಮೊಟ್ಟ ಮೊದಲ ರಾಜವಂಶ ಕದಂಬರು. ಕದಂಬರ ರಾಜ ಮಯೂರವರ್ಮನು ಕ್ರಿಸ್ತಶಕ 4ನೇ ಶತಮಾನದಲ್ಲಿ, ಅಂದರೆ ಸರಿಸುಮಾರು 325ರಲ್ಲಿ ಈ ದೇವಾಲಯವನ್ನು ನಿರ್ಮಾಣ ಮಾಡ್ತಾರೆ. ಮಧುಕೇಶ್ವರ ದೇವಾಲಯದ ವಾಸ್ತುಶಿಲ್ಪ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ದೇವಾಲಯದ ಮುಂಭಾಗ 2 ಸುಂದರವಾದಂಥ ಆನೆಗಳನ್ನು ನಾವು ಕಾಣ್ಬೋದು. ಹಾಗೆ ದೇವಾಲಯದ ಒಳಗಡೆ ಹೋದರೆ 2 ಸ್ತಂಭ ಇದೆ. ಒಂದು ನಂದಿ ಸ್ತಂಭ, ಇನ್ನೊಂದು ದ್ವೀಪ ಸ್ತಂಭ. ನಂದಿ ಸ್ತಂಭದ ಮೇಲೆ ನಂದಿ ವಿಗ್ರಹ ಕೆತ್ತಿದರೆ ನಿಜಕ್ಕೂ ಆಶ್ಚರ್ಯ, ವಂಡರ್ಫುಲ್. ಹಾಗೆಯೇ ದೇವಾಲಯದ ಒಳಗಡೆ ಹೋದರೆ 7 ಅಡಿಯ ನಂದಿ ವಿಗ್ರಹವನ್ನು ನಾವು ಕಾಣ್ಬೋದು. ಬೇರೆ ಎಲ್ಲಿಯೂ ಈ ಥರದ ನಂದಿಯನ್ನು ನೋಡಿರಕ್ಕಿಲ್ಲ. ತುಂಬ ವಿಭಿನ್ನವಾದಂತಹ ನಂದಿ ವಿಗ್ರಹ ಇದು. ಇಲ್ಲಿ 2 ದೇವಸ್ಥಾನಗಳಿದ್ದು, ಒಂದು ಶಿವನದು, ಇನ್ನೊಂದು ಪಾರ್ವತಿಯದು. ಈ ನಂದಿಯ ಒಂದು ಕಣ್ಣು ಶಿವನನ್ನು ನೋಡುವಾಗೆ, ಇನ್ನೊಂದು ಕಣ್ಣು ಪಾರ್ವತಿಯನ್ನು ನೋಡುವಾಗೆ ಕೆತ್ತಲಾಗಿದೆ. ನಿಜಕ್ಕೂ ಆ ಶಿಲ್ಪಿಯನ್ನು ಮೆಚ್ಚಲೇಬೇಕು. ಇದನ್ನು ತ್ರಿಲೋಕ ಮಂಟಪ ಎಂದು ಕರೆಯುತ್ತಾರೆ. ಭೂಲೋಕ, ಪಾತಾಳಲೋಕ, ಇಂದ್ರಲೋಕಗಳನ್ನು ಬಹಳ ಸೊಗಸಾಗಿ ಕೆತ್ತಲಾಗಿದೆ. ನಂದಿಯ ಮುಂದೆ ನೃತ್ಯ ಮಂಟಪ ಇದೆ. ಅಲ್ಲಿ ವೃತ್ತಾಕಾರದ ಒಂದು ನೃತ್ಯ ಶಿಲೆ ಇದೆ. ಮಾಯಾದೇವಿ ಎಂಬ ನೃತ್ಯಗಾರ್ತಿಯು ಅಲ್ಲಿ ನೃತ್ಯ ಮಾಡುತ್ತಿದ್ದಾರೆಂಬುದು ಪ್ರತೀತಿ ಇದೆ. ಮಧು ಎಂದರೆ ಜೇನು. ಜೇನಿನ ಬಣ್ಣ ಹೊಂದಿರುವಂತಹ ಈ ಶಿವನಿಗೆ ಮಧುಕೇಶ್ವರ ದೇವಾಲಯ ಎಂದು ಹೆಸರು ಬಂದಿದೆ. ಕಲ್ಲಿನ ರಥ. ಇದನ್ನು ಕೆತ್ತಿದಂತಹ ಶಿಲ್ಪಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಈ ರಥದ ಇತಿಹಾಸವನ್ನು ನಾವು ತಿಳ್ಕೊಳ್ಳೋದಾದರೆ, 1628ರಲ್ಲಿ ರಘುನಾಥ ರಾಜರು ಮಧುಕೇಶ್ವರ ದೇವಾಲಯಕ್ಕೆ ಇದನ್ನು ಕಾಣಿಕೆಗೆ ಕೊಟ್ಟರು ಎಂಬುದು ಇತಿಹಾಸ. ಇದಕ್ಕೆ ಶಿವರಾತ್ರಿ ಹಬ್ಬದ ದಿನ ಮಾತ್ರ ಪೂಜೆಯನ್ನು ಸಲ್ಲಿಸಲಾಗುತ್ತದೆ. ಶಿಲ್ಪಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ತುಂಬ ಸೂಕ್ಷ್ಮವಾಗಿ ಸೊಗಸಾಗಿ ಕೆತ್ತಲ್ಪಟ್ಟಂತಹ ರಥ. ಶಿವನ ಮೂರ್ತಿಯಿಂದ ನಂದಿಯವರೆಗೂ 5 ಮಂಟಪಗಳನ್ನು ನಾವಿಲ್ಲಿ ಕಾಣಬಹುದು. ಗರ್ಭಾ ಮಂಟಪ, ಸಂಕಲ್ಪ ಮಂಟಪ, ಸಭಾ ಮಂಟಪ, ನೃತ್ಯ ಮಂಟಪ ಹಾಗೂ ನಂದಿ ಮಂಟಪ.
ಬನವಾಸಿಯ ವಾಸ್ತುಶಿಲ್ಪದ ಬಗ್ಗೆ ನಾವು ಎಷ್ಟೇ ಹೇಳಿದ್ರೂ ಹೇಳತೀರದು. ಇಲ್ಲಿ ನಾವು 2 ಮೂರ್ತಿಗಳನ್ನು ನಾವು ನೋಡ್ಬೋದು. ಕಬ್ಬು ತಿನ್ನುವಂತಹ ಹನುಮಂತ ಹಾಗೂ ಕಡಲೆಯನ್ನು ತಿನ್ನುತ್ತಿರುವಂತಹ ಹನುಮಂತ. ಬಹಳ ಚಿಕ್ಕದಾಗಿ ಇದನ್ನು ಕೆತ್ತಲಾಗಿದೆ. ದೇವಾಲಯದ ಸುತ್ತಲೂ ಅಷ್ಟದಿಗ್ಪಾಲಕ ಮೂರ್ತಿಗಳಿವೆ. ಶಾಂತ ನರಸಿಂಹ, ಅರ್ಧ ಗಣಪತಿ, ಇಂದ್ರ, ವಾಯು, ರಾಮಲಕ್ಷ್ಮಣ ಸೀತಾ, ಈಶ್ವರ, ವರುಣ, ಸೂರ್ಯ, ಕುಬೇರ, ಅಗ್ನಿ, ಶಾಂತಿ ನರಸಿಂಹ ಹಾಗೂ ನಾವು ಎಲ್ಲಿಯೂ ಕೂಡ ನಾವು ನೋಡಿರೋದಿಲ್ಲ ಯಮನ ಮೂರ್ತಿಯನ್ನು ನಾವು ಇಲ್ಲಿ ಕಾಣಬಹುದು. ಬನವಾಸಿಯ ಮಧುಕೇಶ್ವರ ದೇವಾಲಯವು ಕರ್ನಾಟಕದ ಕನ್ನಡಿಗರ ಹೆಮ್ಮೆ. ನನಗಂತೂ ಈ ದೇವಾಲಯ ನೋಡಿ ತುಂಬಾ ಖುಷಿಯಾಯಿತು. ನನ್ನ ಸಿರಸಿಯ ಸ್ನೇಹಿತ ನಾಗರಾಜುವಿನೊಂದಿಗೆ ಇಲ್ಲಿಗೆ ಬಂದಿದ್ದು, ಅವರೇ ನನಗೆ ಇಲ್ಲಿ ತೋರಿಸಿದ್ದು. ಥ್ಯಾಂಕ್ಸ್ ನಾಗರಾಜ್. ಇಲ್ಲಿ ಮಧ್ಯಾಹ್ನ ಊಟ ಕೂಡ ಕೊಡ್ತಾರೆ. ನಾವೆಲ್ಲ ಊಟ ಮಾಡಿದ್ವಿ. ಹಾಗೆ ಬನ್ನಿ ದೇವಸ್ಥಾನನ ಇನ್ನೊಂದು ಸ್ವಲ್ಪ ತೋರಿಸ್ತೀನಿ. ಪ್ರತಿ ವರ್ಷವೂ ಕದಂಬೋತ್ಸವವನ್ನು ಸರ್ಕಾರ ಇಲ್ಲಿ ಆಚರಿಸಲಾಗುತ್ತಿದ್ದು, ಸಾಹಿತ್ಯ ಸಾಧಕರಿಗೆ ಪಂಪ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತದೆ. ಈ ದೇವಾಲಯದ ಬಗ್ಗೆ ನನಗೆ ಎಷ್ಟು ಸಾಧ್ಯ ಆಯಿತು ಅಷ್ಟು ಕೂಡ ಮಾಹಿತಿ ತಿಳಿಸಿದ್ದೀನಿ. ನಿಮಗೇನಾದರೂ ಈ ದೇವಾಲಯದ ಬಗ್ಗೆ ಮಾಹಿತಿ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಹಾಗೂ ಹೆಚ್ಚಿನ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ವಂದನೆಗಳು. ಥ್ಯಾಂಕ್ ಯು ಸೋ ಮಚ್.